ನಮಸ್ಕಾರ ಸ್ನೇಹಿತರೆ, ಹತ್ತಿಯ ಕೀಟಗಳ ಬಗ್ಗೆ ತಿಳ್ಕೊತಾ ಹೋಗ್ತಾ ಇದ್ವಿ. ಇವತ್ತಿನ ತರಗತಿನಲ್ಲಿ ನಾವು ಈ ಹತ್ತಿಗೆ ಬರುವಂಥ ಥ್ರಿಪ್ಸ್ ಮತ್ತು ಹೇನು ಮತ್ತು ನಮ್ಮ ಮಿರಿಡ್ ತೆಗಣೆ ಇವುಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಈ ಒಂದು ಕ್ಲಾಸ್ನಲ್ಲಿ ಮಾಡೋಣ. ಈ ಥ್ರಿಪ್ಸ್ ನೀವಾಗಲೇ ಭಾಳಷ್ಟು ಬೆಳೆಗಳಲ್ಲಿ ನೋಡಿರೋ ರೀತಿ ಭಾಳಷ್ಟು ತೊಂದರೆ ಕೊಡುವಂಥ ಒಂದು ಕೀಟ. ಭಾಳಷ್ಟು ಸಂದರ್ಭದಲ್ಲಿ ಒಣ ಹವೆ ಹೆಚ್ಚಾದಾಗ ಇದರ ಹಾವಳಿ ತುಂಬ ಹೆಚ್ಚಾಗಿರುತ್ತೆ. ಆರಂಭಿಕ ಹಂತಗಳಲ್ಲಿ ಏನಾದರೂ ಈ ಥ್ರಿಪ್ಸ್ ನಮಗೆ ಬಂತು ಅಂತಂದರೆ ಇದರ ಬೆಳವಣಿಗೆ ಭಾಳ ಕುಂಠಿತ ಆಗ್ತದೆ. ಬೆಳವಣಿಗೆ ಕುಂಠಿತ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ನಮಗೆ ಇಳುವರಿ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತದೆ. ಭಾಳ ದೂರದಿಂದ ಇದರ ಹಾನಿಯನ್ನು ನೋಡಬೇಕು, ಗಮನಿಸಬೇಕು ಅಂತಂದರೆ ನಾವು ದೂರದಿಂದನೇ ಗಿಡ ನೋಡಿದಾಗ ಏನೋ ಎಲೆಗಳ ಮೇಲೆ ಏನೋ ಕೆಂಪದಾಗಿ ಅಥವಾ ಕೆಂಪದಾಗಿ ಬಿಳಿದಾಗಿ ಅಥವಾ ಕಪ್ಪದಾಗಿ ಏನೋ ಕೂತ್ಕೊಂಡಿದೆ ಅಂತ ದೂರಕ್ಕೆ ಗೋಚರಿಸ್ತದೆ. ಭಾಳ ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಆ ಎಲೆಗಳ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ನಮಗೇನೋ ಒಂದು ರೀತಿ ಕೆರೆದಂತೆ ಅದರ ಮೇಲೆ ಇದು ಮಾಡುತ್ತೆ. ಮತ್ತು ಕೆಲವೊಂದಷ್ಟು ಸಲ ಆ ಎಲೆಗಳನ್ನು ನಾವು ಬಿಸಿಲಿಗೆ ಒಂದು ಸ್ವಲ್ಪ ನೇರವಾಗಿ ಹೊಡೆದ್ರೆ ಅದರಿಂದ ನಮಗೆ ಪಳಪಳ ಅಂತ ಹೊಳೆಯುವಂಥ ಒಂದು ಮಾರ್ಕಿಂಗ್ಗಳು ನಮಗೆ ಕಾಣಿಸ್ತವೆ. ಇದನ್ನು ಇಂಗ್ಲೀಷ್ನಲ್ಲಿ ಸಿಲ್ವರಿ ಲೈನಿಂಗ್ಸ್ ಅಂತೇಳಿ ಕರೀತಾರೆ. ಇದನ್ನು ನಾವು ಬೆಳಕಿಗೆ ಹಿಡಿದಾಗ, ಸೂರ್ಯನ ರಶ್ಮಿಗೆ ಹಿಡಿದಾಗ ನಮಗೆ ಭಾಳ ಸ್ಪಷ್ಟವಾಗಿ ಕಣ್ಣು ಕೋರೈಸೋ ರೀತಿ ಅದು ಕಾಣಿಸ್ತದೆ, ಅದು ಎಲ್ಲಿ ಕರ್ಕೊಂಡು ಹೋಗ್ತದೆ. ಮತ್ತು ಈ ಒಂದು ಸಿಲ್ವರಿ ಲೈನಿಂಗ್ಸ್ ನಮಗೆ ಹೆಚ್ಚು ನಮ್ಮ ನರಗಳ ಅಕ್ಕಪಕ್ಕದಲ್ಲೇ ಹೆಚ್ಚಾಗಿ ಕಾಣಿಸ್ಕೊತವೆ, ಮಧ್ಯಭಾಗಕ್ಕಿಂತ ಹೆಚ್ಚಾಗಿ ಇದರ ಹಾವಳಿ. ಏಕೆ ಅಂತಂದರೆ ಇವು ಹೆಚ್ಚಾಗಿ ಆ ಎಲೆಗಳ ಮಧ್ಯ ನರಗಳ ಅಕ್ಕಪಕ್ಕದಲ್ಲೇ ಇರೋದಕ್ಕೆ. ಏಕೆ ಅಂತಂದರೆ ನೇರವಾಗಿ ಬಿಸಿಲು ಬೀಳ್ತದೆ ಅಂತನೋ ಅಥವಾ ಬೇರೆ ಇವುಗಳನ್ನು ತಿನ್ನುವಂಥ ಶತ್ರುಗಳಿಂದ ರಕ್ಷಣೆಗೋಸ್ಕರನೂ ಅವು ಆದಷ್ಟು ಆ ನರಗಳ ಪಕ್ಕದಲ್ಲೇ ಇವುಗಳು ಒಂದು ಹಾನಿಯನ್ನು ಉಂಟು ಮಾಡ್ತವೆ ಮತ್ತು ಅಲ್ಲೇ ಇದು ಮಾಡ್ಕೊಂಡಿರ್ತವೆ. ಮತ್ತು ಭಾಳಷ್ಟು ಸಲ ಇವು ಎಳೆ ಎಲೆಗಳನ್ನು ತಿಂದಂಥ ಸಂದರ್ಭದಲ್ಲಿ ಆ ಎಲೆಗಳು ಒಂದು ರೀತಿ ಮುಟ್ರು ಆಗ್ತವೆ. ಅದ್ರ ಜೊತೆಗೆ ಮೇಲ್ಮುಖವಾಗಿ ಬಾಗಿರ್ತವೆ ಅಥವಾ ಬಾಡ್ಕೋತವೆ. ಈ ರೀತಿ ಎಲೆ ಆಕಾರ ಈ ರೀತಿ ಬದಲಾಗ್ತದೆ. ಯೂಶ್ವಲಿ ನಾನೀಗ ನೀವು ಭಾಳಷ್ಟು ಸಲ ಹಿಂದೆನೇ ನಿಮಗೆ ಹೇಳಿದ್ದೀನಿ, ಥ್ರಿಪ್ಸ್ ದಾನಿ ಆಯಿತು ಅಂತಂದರೆ ಆ ಎಲೆಗಳು ಈ ರೀತಿ ಮೇಲ್ಮುಖವಾಗಿ ಬಾಡ್ತವೆ. ಈ ರೀತಿ ಬಾಡದಂಥ ಸಂದರ್ಭದಲ್ಲಿ ಇದಕ್ಕೆ ಸರಳ ಉದಾಹರಣೆ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಗೊಳ್ಳೋಕ್ಕೆ ಬರುವಂಥದ್ದು ಥ್ರಿಪ್ಸು ಮತ್ತು ತೀರ್ಥ ತಗೊಳ್ಳುವಂಥ ಕೈ ಆಕಾರ. ನೀವೇನು ತೀರ್ಥ ತಗೊಳ್ಳೋದಕ್ಕೆ ಅಥವಾ ಪ್ರಸಾದ ತಗೊಳ್ಳೋದಕ್ಕೆ ಅಂತ ಕೈ ಈ ರೀತಿ ಹೊಡ್ತಿರೋ ಆ ರೀತಿ ಆಕಾರ ನಮ್ಮ ಈ ಒಂದು ಥ್ರಿಪ್ಸ್ನಲ್ಲಿ ಬರುತ್ತೆ ಅಂತೇಳಿ ಭಾಳ ಸಲ ಹೇಳ್ತಾ ಇರ್ತೀನಿ. ಅದು ಈ ಒಂದು ಕೀಟದ ಒಂದು ಹಾನಿ. ಇವು ಭಾಳ ಅತ್ಯಂತ ಸಣ್ಣ ನಿಕೃಷ್ಟವಾದಂಥ ಒಂದು ಕೀಟ. ಬಳಸಲಿ 1 ಮಿಲಿಮೀಟ್ರ್ ಅಷ್ಟೇ ಇರುವಂಥ ಒಂದು ಕೀಟ. 1 ಮಿಲಿಮೀಟ್ರ್ ಅಂತಂದರೆ ಲೆಕ್ಕ ಮಾಡಿ, 1 ಸೆಂಟಿಮೀಟ್ರನ್ನ 10 ಸಮಭಾಗ ಮಾಡಿದ್ರೆ ಅದರಲ್ಲಿ ಒಂದು ಕಾಣು. ಬಹುತೇಕ ಸಂದರ್ಭದಲ್ಲಿ ನನ್ನಂಥ ಚಸ್ಮಾ ಇರೋರಿಗೆ ಇದು ಭಾಳ ಸ್ಪಷ್ಟವಾಗಿ ಕಾಣಿಸೋದೇ ಇಲ್ಲ. ಶಾರ್ಪ್ ಹೈ ಇರುವಂಥ ಭಾಳ ಈ ಸಣ್ಣದನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡುವಂಥ ಸಾಮರ್ಥ್ಯ ಇರೋರಿಗೆ ಭಾಳ ಸರಳವಾಗಿ ಕಾಣಿಸ್ತದೆ. ಆದರೆ ಇದನ್ನು ನಿಮ್ಮ ತೋಟದಲ್ಲಿ ಇದೆಯಾ, ನಿಮ್ಮ ಬೆಳೆನಲ್ಲಿ ಇದೆಯಾ ಇಲ್ವಾ ಅಂತ ಗುರುತಿಸೋದಕ್ಕೆ ಒಂದು ಸರಳ ವಿಧಾನ ಏನಂದರೆ, ಇವತ್ತು ಭಾಳಷ್ಟು ಜನ ಎಲ್ಲ ನೀವು ಸ್ಮಾರ್ಟ್ ಫೋನ್ಗಳನ್ನು ಬಳಸ್ತಾ ಇದ್ದೀರಿ. ಆ ಸ್ಮಾರ್ಟ್ ಫೋನ್ಗಳನ್ನು ಸ್ಕ್ರೀನನ್ನು ಲಾಕ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ನಮ್ಮ ಎಳೆ ಈ ಹತ್ತಿ ಗಿಡದ ಟೊಂಗೆಯನ್ನು ಈ ರೀತಿ ನೀವು ಕೊಡುವಿದ್ರೆ ಅದ್ರ ಮೇಲ್ಗಡೆ ಈ ಒಂದು ಥ್ರಿಪ್ಸ್ಗಳು ಹರಿದಾಡ್ತವೆ. ಅವುಗಳನ್ನು ನೀವು ಸ್ವಲ್ಪ ಹೀಗೆ ತಿರುಗಿಸಿ ನೋಡಿದ್ರೆ ಹುಲ್ಲಿನ ಬಣ್ಣದ ಅಥವಾ ಹಳದಿ ಬಣ್ಣದ ಈ ಒಂದು ಥ್ರಿಪ್ಸ್ಗಳು ಅದ್ರ ಮೇಲೆ ಹರಿದಾಡ್ತಾ ಇರ್ತವೆ. ಮರಿ ಹುಳುಗಳು ಕೂಡ, ಅಪ್ಸರಿಯರು ಕೂಡ ಅದೇ ಬಣ್ಣ ಇರ್ತವೆ, ಆದರೆ ಅವಕ್ಕೆ ರೆಕ್ಕೆ ಇರೋದಿಲ್ಲ ಅಷ್ಟೇ. ಮತ್ತು ಗಾತ್ರದಲ್ಲಿ ಅವು ಇದಕ್ಕಿಂತ ಸಣ್ಣ ಇರ್ತವೆ. ಮತ್ತು ಇವುಗಳ ಮೀಸೆಗಳು ಸಹ ನಾವು ಬರಿಗಣ್ಣಿನಲ್ಲೂ ಕೂಡ ಕೆಲವು ಸಲ ನೋಡ್ಬೋದು. ಆದರೆ ಆ ಒಂದು ಮೊಬೈಲ್ನ ಬಳಸ್ಕೊಂಡು ನೀವು ಅದನ್ನು ಝೂಮ್ ಮಾಡಿ ಸುಮಾರು 8x ಝೂಮ್ ಸಿಗುತ್ತೆ ನಮಗೆ. ಆ ಒಂದು 1 ಮಿಲಿಮೀಟ್ರ್ ಉದ್ದದ ಥ್ರಿಪ್ಸನ್ನು ಸುಮಾರು 8 ಮಿಲಿಮೀಟ್ರ್ ಗಾತ್ರಕ್ಕೆ ದೊಡ್ಡದು ಮಾಡ್ಕೋಬೋದು. ನಿಮ್ಮ ಮೊಬೈಲ್ನಲ್ಲಿ ಕ್ಯಾಮ್ರಾ ತೊಗೊಂಡು ನೋಡಿಕೊಂಡ್ರೆ ಅಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಅದನ್ನು ಭಾಳ ಸರಳವಾಗಿ ನೀವು ಗುರುತಿಸ್ಬೋದು. ಇದು ಈ ಒಂದು ಕೀಟದ ಒಂದು ನೋಡಲಿಕ್ಕೆ ಗುರುತಿಸುವಂಥ ಒಂದು ಲಕ್ಷಣ. ಸಾಧಾರಣವಾಗಿ ಈ ಒಂದು ಥ್ರಿಪ್ಸ್ಗಳ ಹಾವಳಿ ನಮ್ಮ ಬೆಳೆಗಳಲ್ಲಿ ಹೆಚ್ಚಾಗೋದಕ್ಕೆ ಅತಿ ಹೆಚ್ಚಿನ ಸಹಕಾರ ನೀಡುವಂಥವು ನಮ್ಮ ಹತ್ತಿ ಹೊಲದಲ್ಲಿರುವಂಥ ಕಳೆಗಳು. ಏಕೆಂದರೆ ಇವು ಕೂಡ ಬಹುತೇಕ ಸಂದರ್ಭಗಳಲ್ಲಿ ಬಹುಭಕ್ಷಕ ಕೀಟಗಳಾಗಿರ್ತವೆ. ಹೊಲದಲ್ಲಿ ಯಾವುದೇ ಒಂದು ಗಿಡ ಇದ್ದರೂ ಅದರಲ್ಲೂ ಪ್ರಮುಖವಾಗಿ ನಮ್ಮ ಪಾರ್ಥೇನಿಯಂ ಕಳೆ ಇದ್ರಂತೂ ಅಥವಾ ನಮ್ಮ ಮುಳ್ಳಿಗೀರೆ ಅಥವಾ ನಮ್ಮ ಈ ಬದನೆ ಜಾತಿಗೆ ಸೇರಿದಂಥ ಹಲವಾರು ಕಳೆಗಳು ನಮ್ಮಲ್ಲಿ ಇರ್ತವೆ. ಅವುಗಳ ಕಳೆಗಳು ನಮ್ಮಲ್ಲಿ ಇತ್ತು ಅಂತಂದರೆ ಈ ಒಂದು ಥ್ರಿಪ್ಸ್ಗಳ ಹಾವಳಿ ಭಾಳ ಹೆಚ್ಚಾಗಿರುತ್ತೆ. ಅವುಗಳ ಮೇಲೆ ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಹಾನಿಯ ಲಕ್ಷಣಗಳು ಕಾಣದೇ ಇದ್ದರೂ ಅದ್ರ ಮೇಲೆ ಆಸರೆಯನ್ನು ತಗೊಂಡಿರ್ತವೆ. ಹಾಗಾಗಿ ನಂತರ ನಮ್ಮ ಇದಕ್ಕೆ ಬರ್ತವೆ. ಹಾಗಾಗಿ ನಮ್ಮ ಹತ್ತಿ ವಿಜ್ಞಾನದಲ್ಲಿ ನಮ್ಮ ತಜ್ಞರು ಹೇಳೋದು ಹಾಗೆ, ನಿಮ್ಮ ಹತ್ತಿ ಹೊಲವನ್ನು ಆದಷ್ಟು ಕಳೆ ಮುಕ್ತವಾಗಿಟ್ಕೊಂಡ್ರೆ ಈ ಕೀಟಗಳ ನಿರ್ವಹಣೆ ಭಾಳ ಸರಳ ಅಂತೇಳಿ.
ಇವು ಕೂಡ ಬಹುಭಕ್ಷಕ ಆಗಿರೋದ್ರಿಂದ ಇವುಗಳನ್ನ ಬಹಳ ವಿಶೇಷವಾಗಿ ನಾವು ಇದು ಮಾಡ್ಕೋಬಹುದು. ಬಹಳಷ್ಟು ಸಂದರ್ಭದಲ್ಲಿ ತೀಯ ನುಷಿಗಳ ಏನಿದಾವೆ, ಥ್ರಿಪ್ಸ್ ನುಷಿಗಳು ವಿಶೇಷವಾಗಿ ಬಹುತೇಕ ಸಂದರ್ಭಗಳಲ್ಲಿ ಗಂಡುಗಳು ಬಹಳ ವಿರಳ. ಇದರಲ್ಲಿ ಹೆಣ್ಣು ಮಕ್ಕಳದೇ ಸಾಮ್ರಾಜ್ಯ. ಮತ್ತೆ ಈ ಹೆಣ್ಣು ಮಕ್ಕಳು ಗಂಡುಗಳು ಇಲ್ಲದೇನೂ ಸಹ ಈ ಥ್ರಿಪ್ಸ್ ನುಷಿಗಳು ವಂಶಾಭಿವೃದ್ಧಿಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದ್ಕೊಂಡಿದ್ದಾವೆ. ಸುಮಾರು 5 ದಿನಗಳ ಕಾವಿನ ನಂತರ ಹೊರಬಂದ ನುಷಿಗಳು 4 ರಿಂದ 6 ದಿನಗಳಲ್ಲಿ ಈ ಒಂದು ಮರಿಹುಳುವಿನ ಅಥವಾ ಅಪ್ಸರೆ ಹಂತವನ್ನು ಮುಗಿಸ್ಕೊಂಡು, ಅಂದರೆ ಪ್ರತಿ 2 ದಿನಕ್ಕೆ ಒಂದೊಂದು ಹಂತವನ್ನು ಮುಗಿಸ್ಬಿಟ್ಟು ಮತ್ತೆ ಅವು ಒಂದು ಕೋಶಾವಸ್ಥೆಗೆ ಹೋಗ್ತವೆ. ಕೋಶಾವಸ್ಥೆಗೆ ಇವು ಬಹುತೇಕ ಸಂದರ್ಭದಲ್ಲಿ ಮಣ್ಣಿಗೆ ಬೀಳ್ತವೆ. ಮಣ್ಣಿಗೆ ಬಿದ್ದು ಮಣ್ಣಿನಲ್ಲಿ ಸುಮಾರು 4 ರಿಂದ 6 ದಿನಗಳಲ್ಲಿ ಪ್ರೌಢಾವಸ್ಥೆಯನ್ನು ಅಂದರೆ ಆ ಒಂದು ಹಂತದಲ್ಲಿ ಅವು ಏನೂ ತಿನ್ನೋದಿಲ್ಲ, ಆ ಬೆಳವಣಿಗೆಗಷ್ಟೇ ಸ್ವಲ್ಪ ರೆಕ್ಕೆಗಳನ್ನು ಬೆಳೆಸ್ಕೊಂಡು ಮತ್ತೆ ಭೂಮಿಗೆ ಮೇಲ್ಭಾಗಕ್ಕೆ ಹಾರಿ ಬರ್ತವೆ. ಇದು ಒಂದು ಸಾಧಾರಣವಾಗಿ ಸುಮಾರು 10 ರಿಂದ 20 ದಿನಗಳಲ್ಲಿ ಒಂದು ಜೀವನ ಚರಿತ್ರೆ ಇದರದ್ದು ಮುಗಿದೋಗ್ತದೆ. ಸಾಧಾರಣವಾಗಿ ಒಂದು ಹತ್ತಿಯ ಬೆಳೆನಲ್ಲಿ 15 ರಿಂದ 20 ತಲೆಮಾರುಗಳನ್ನು ಇದು ಕಾಣ್ತದೆ. ಮತ್ತೆ ಈ ಒಂದು ಥ್ರಿಪ್ಸ್ ನುಷಿಯ ಒಂದು ಪ್ರೌಢ ಹಂತ 2 ರಿಂದ 4 ವಾರಗಳ ಕಾಲ, ಅಂದರೆ ಸುಮಾರು 15 ದಿನದಿಂದ 1 ತಿಂಗಳ ಕಾಲ ಇದು ಜೀವಿತವಾಗಿ ಮತ್ತೆ ಇದು ಸತತವಾಗಿ ಮೊಟ್ಟೆಗಳನ್ನು ಇಡ್ತಾ ಹೋಗುತ್ತೆ. ಇದೊಂದು ಪ್ರಮುಖವಾದಂಥ ಆರಂಭದಲ್ಲಿ ಎಳೆ ಚಿಗುರಿನಿಂದ ಹಿಡ್ಕೊಂಡು 2 ಎಲೆ ಬರ್ತಾವಲ್ಲ, ಆ ಕಾಲದಿಂದ ಹಿಡ್ಕೊಂಡು ಕಾಯಿ ಹೊಡೆಯೋವರೆಗೂ ಸಹ ಇವು ನಮ್ಮ ಹತ್ತಿಯನ್ನು ಕಾಡ್ತಾ ಇರ್ತವೆ. ಆದರೆ ಮಧ್ಯಭಾಗದಲ್ಲಿ ಎಲೆಗಳು ಸುಮಾರು ಬಹುತೇಕ ಬೆಳವಣಿಗೆಯನ್ನು ಮುಗಿಸಿದಾವೆ. ಈಗೇನಿದ್ರು ಹೂ ಮೊಗ್ಗುಗಳಷ್ಟೇ ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ಇದರ ಹಾವಳಿ ಪ್ರಮುಖ ಜಾಸ್ತಿ ಆಗ್ತದೆ. ಅದರ ನಂತರ ಬರುವಂಥ ಇನ್ನೊಂದು ಪ್ರಮುಖ ಕೀಟ, ಅದು ಹೆಚ್ಚಾಗಿ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಇದರ ಹಾವಳಿ ತುಂಬಾ ಜಾಸ್ತಿ. ಅದು ಅಂತಂದ್ರೆ ನಮ್ಮ ಹೇನು. ಮಳೆಗಾಲ, ಏಕೆಂದರೆ ನಾವು ಬಿತ್ತನೆ ಮಾಡಿದಂಥ ಆರಂಭದಲ್ಲಿ ಮಳೆಗಾಲ ಇರುತ್ತೆ. ಆ ಸಂದರ್ಭದಲ್ಲಿ ಮೋಡ ಮುಚ್ಚಿದ ವಾತಾವರಣಗಳು ಹೆಚ್ಚಾಗಿತ್ತು ಅಂತಂದ್ರೆ ಅಂಥ ಸಂದರ್ಭದಲ್ಲಿ ಇವುಗಳ ಹಾವಳಿ ಹೆಚ್ಚಾಗುತ್ತೆ. ಏಫಿಡ್ ಅಥವಾ ಏನು ಅಥವಾ ಜಿಗಿ ಅಂತೇನು ನೀವು ಕರಿತೀರಿ, ಕರಿಜಿಗಿ, ವಿಶೇಷವಾಗಿ ಕರಿಜಿಗಿ ಅಂತ ಕರೆಯೋದು ಇದಕ್ಕೆ ವಿಶೇಷತೆ. ಏಕೆ ಅಂತಂದರೆ ಇವುಗಳು ಎಲೆಗಳ ಎಳೆ ಭಾಗದಲ್ಲಿ ಗುಂಪಾಗಿ ಇರ್ತವೆ. ಮತ್ತು ಇವು ಕೂಡ ಈ ಒಂದು ಹೆಚ್ಚಿನ ರಸವನ್ನು ಹೀರಿ ಅತಿ ಹೆಚ್ಚಾದ ನೀರನ್ನು ಮೂತ್ರ ರೂಪದಲ್ಲಿ ಹೊರಹಾಕೋದ್ರಿಂದ ಆ ಮೂತ್ರದಲ್ಲಿ ಹೆಚ್ಚಿನ ಅಂಶದ ಸಕ್ಕರೆ ಪ್ರಮಾಣ ಇರುತ್ತೆ. ಆ ಸಕ್ಕರೆಯ ಮೇಲೆ ನಮ್ಮ ಈ ಒಂದು ಕ್ಯಾಪ್ನೋಡಿಯಂ ಫಂಗಸ್, ಬಿಳಿ ನೊಣದಲ್ಲಿ ಏನು ಬರುತ್ತೋ ಅದೇ ರೀತಿಯ ಒಂದು ಫಂಗಸ್ ಇದರಲ್ಲೂ ಸಹ ಬರೋದ್ರಿಂದ ಅದಕ್ಕೆ ನಮ್ಮ ರೈತರು ಸಾಧಾರಣವಾಗಿ ಅದಕ್ಕೆ ಜಿಗಿ ಅಂತಲೇ ಕರೀತಾರೆ. ಸಾಧಾರಣವಾಗಿ ಇದು ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಬಹುತೇಕ ಸಂದರ್ಭಗಳಲ್ಲಿ ಎಲೆ ಚೆನ್ನಾಗಿದೆ, ಗಿಡ ಚೆನ್ನಾಗಿದೆ ಅಂತಂದರೆ ಇವು ಒಂದು ಗಂಡು ಇಲ್ದೇನೆ ಹೆಣ್ಣು ಹುಳುಗಳು ಮರಿಗಳನ್ನೇ ನೇರವಾಗಿ ಜನ್ಮ ನೀಡ್ಬಿಡ್ತವೆ. ಎಲೆಗಳು ಒಣಗ್ತಾ ಇದ್ದಾವೆ, ಬೆಳೆ ಅಂತ ಮುಗಿಯೋಕೆ ಬಂತು, ಇನ್ನೇನಾದರೂ ಬೇರೆ ಆಸರೆ ಗಿಡಗಳನ್ನು ನಾನು ಆಶ್ರಯಿಸಬೇಕು ಅಂತ ಸಂದರ್ಭದಲ್ಲಿ, ಅಂಥ ಸಂದರ್ಭಗಳಲ್ಲಿ ಮಾತ್ರ ಗಂಡು ಹುಳುಗಳು ಇದರಲ್ಲಿ ಹುಟ್ಟುಕೋತವೆ. ಗಂಡು ಹುಳುಗಳು ಮತ್ತೆ ರೆಕ್ಕೆ ಇರುವಂಥ ಹಂತಗಳು ಹುಟ್ಟುಕೋತವೆ. ಗಂಡು ಹೆಣ್ಣು ಎರಡಕ್ಕೂ ರೆಕ್ಕೆ ಬರ್ತವೆ. ಮತ್ತೆ ಆ ಗಂಡು ಹುಳುಗಳು ರೆಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ಗಂಡು ಹುಳುಗಳು ಅದರಲ್ಲಿ ಕೆಲವೊಂದಷ್ಟು ಸೇರಿಕೊಂಡು ಬೇರೊಂದು ಕಡೆಗೆ ಹೋಗಿ ಹೊಸ ಆಸರೆ ಸಸ್ಯದ ಮೇಲೆ ಇದು ಬೆಳವಣಿಗೆಯನ್ನು ಹೊಂದುತ್ತದೆ. ಅಂಥ ಸಂದರ್ಭದಲ್ಲಷ್ಟೇ ಇವುಗಳಿಗೆ ಗಂಡಿನ ಅವಶ್ಯಕತೆ ಇರುತ್ತೆ. ಆ ಸಂದರ್ಭದಲ್ಲಿ ಹೊಸ ಆಸರೆ ಗಿಡದ ಮೇಲೆ ಇವು ಮೊಟ್ಟೆಗಳನ್ನೇ ಇಡ್ತವೆ. ಅದು ಹೆಚ್ಚು ನಮ್ಮ ಚಳಿಗಾಲದಲ್ಲಿ ಅಥವಾ ಹೊಸ ಬೆಳೆ ಬರುವಂಥ ಸಂದರ್ಭದಲ್ಲಿ ಬರುವಂಥದ್ದು. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ
ನುವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಸಾಧಾರಣವಾಗಿ ಒಂದು ಪ್ರೌಢ ಹೇನು ಸುಮಾರು 8ರಿಂದ ಕನಿಷ್ಠ 8ರಿಂದ 22 ಮರಿಗಳಿಗೆ ನೇರವಾಗಿ ಜನ್ಮ ನೀಡ್ತದೆ. ಮತ್ತು ಈ ಮರಿಹುಳುಗಳ ಹಂತಗಳು ಸುಮಾರು 7ರಿಂದ 10 ದಿನಗಳಲ್ಲಿ ಪ್ರೌಢಾವಸ್ಥೆಯನ್ನು ತಲುಪಿ ಮತ್ತೆ ತಿರ್ಗಾ ಇವುಗಳು ಸತತವಾಗಿ ಕಂಟಿನ್ಯೂ ಆಗ್ತವೆ. ಈ ಒಂದು ಪ್ರೌಢ ಹಂತಗಳು ಸುಮಾರು 10ರಿಂದ 20 ದಿನಗಳ ಕಾಲ ಇವು ಬದುಕಿರ್ತವೆ. ಇದು ಒಂದು ವೈಶಿಷ್ಟ್ಯತೆ. ಇವು ಕೂಡ ಕನಿಷ್ಠ ಒಂದು ಬೆಳೆನಲ್ಲಿ ಕನಿಷ್ಠ 12ರಿಂದ 14 ನಾವು ಯಾವುದೇ ನಿರ್ವಹಣೆ ತಗೊಳ್ಳದೆ ಬಿಟ್ಟರೆ ಗರಿಷ್ಠ 12 ತಲೆಮಾರಿಗಳನ್ನು ಒಂದು ಹತ್ತಿ ಬೆಳೆನಲ್ಲಿ ಮುಗಿಸ್ತವೆ. ಮತ್ತು ಇವು ಕೂಡ ಬಹುಭಕ್ಷಕ ಬೆಳೆಗಳು. ನಮ್ಮ ಹತ್ತಿ ಅಲ್ಲದೇನೂ ಕೂಡ ಹಲವಾರು ಜಾತಿಯ ಸಸ್ಯಗಳನ್ನು ನಮ್ಮ ಬೆಳೆಗಳನ್ನು ನಾಶ ಮಾಡುವಂಥ ಸಾಮರ್ಥ್ಯ ಇದೆ. ಅಥವಾ ನಾವು ನಾಶ ಮಾಡಲಿಲ್ಲ ಅಂದ್ರೂ ಸಹ ಅವುಗಳನ್ನು ಅಭಿವೃದ್ಧಿಯನ್ನು ನಾವು ಹೊಂದುತ್ತಾ ಇರ್ತವೆ. ಅದ್ರ ಜೊತೆಗೆ ನಮ್ಮ ಬೆಳೆನಲ್ಲಿ ಏನಾದರೂ ಇರುವೆಗಳು ಅಡ್ಡಾಡ್ತಾ ಇದ್ದಾವೆ, ಕಪ್ಪು ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ಕೆಂಪು ಇರುವೆಗಳು ಸಹ ಇವುಗಳ ಇದಿರ್ತವೆ. ಅವು ಕೂಡ ಈ ಒಂದು ಹೇನುಗಳು ಸುರಿಸುವಂಥ ಈ ಅಂಟು ದ್ರವಕ್ಕೋಸ್ಕರ ಇವುಗಳನ್ನು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ತಗೊಂಡೋಗ್ಬಿಡೋದ್ರ ಜೊತೆಗೆ ಇವುಗಳನ್ನು ತಿನ್ನಲು ಬರುವಂಥ ಪರಭಕ್ಷಕ ಜೀವಿಗಳಾದಂಥ ನಮ್ಮ ಗುಲ್ಗಂಜಿ ಹುಳುಗಳಿರ್ಬೋದು, ಅಥವಾ ಸಿರ್ಫಿಡ್ ನೊಣಗಳಿರ್ಬೋದು, ಅಥವಾ ನಮ್ಮ ಗ್ರೀನ್ ಲೇಸ್ವಿಂಗ್ ಹಸಿರು ಲೇಸ್ವಿಂಗ್ಗಳು ಏನಿದಾವೆ, ಇವುಗಳ ಒಂದು ಸಿಂಹಗಳೇನಿದಾವೆ, ಇವುಗಳನ್ನು ನಿರ್ವಹಣೆ ಮಾಡಿ ಅವುಗಳಿಂದ ನಮ್ಮ ಹೇನುಗಳು ನಾಶ ಆಗಬಾರ್ದು ಅಂತ ಅವುಗಳಿಗೆ ರಕ್ಷಣೆಯನ್ನು ಒದಗಿಸುವಂಥ ಕಾರ್ಯವನ್ನು ಮಾಡಿ ನಮಗೆ ತೊಂದರೆಯನ್ನು ಕೊಡ್ತಾ ಇರ್ತವೆ. ಇದು ಬಹಳ ಅತ್ಯಂತ ಪ್ರಮುಖವಾದಂತಹ ಒಂದು ಪ್ರಮುಖ ಪೀಠೆ ನಮ್ಮ ಹತ್ತಿನಲ್ಲಿ. ಇನ್ನು BT ಹತ್ತಿ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಮೊದಲಿಗೆ, ತದನಂತರ ಇಡೀ ದೇಶದಾದ್ಯಂತ ಮುನ್ನೆಲೆಗೆ ಬಂದಂಥ ಒಂದು ಪ್ರಮುಖ ಕೀಟ ಅಂತಂದರೆ ನಮ್ಮ ಮಿರ್ರಿಡ್ ತಿಗಣೆಗಳು. ಹೆಚ್ಚಾನೆಚ್ಚು ನಮ್ಮ BT ಹತ್ತಿ ಭಾಳ ಮುನ್ನೆಲೆಗೆ ಬಂದ ಮೇಲೆ ಇವುಗಳ ನಮ್ಮ ಹತ್ತಿನಲ್ಲಿ ಹಾನಿ ಮಾಡ್ತಾ ಇರುವಂಥದ್ದು ನಮಗೆ ಗೋಚರಿಸ್ತು. ಭಾಳಷ್ಟು ತಜ್ಞರು ಇಲ್ಲ, ಇವು ಮೊದಲು ಇದ್ವು, ಆದರೆ ಇವುಗಳ ಹಾನಿ ನಮಗೆ ಗೋಚರಿಸಿರಲಿಲ್ಲ. ಕಾರಣ ಒಂದು, ನಮ್ಮಲ್ಲಿ ಕೀಟನಾಶಕಗಳ ಬಳಕೆ ಹೆಚ್ಚಾಗಿತ್ತು ಮತ್ತು ಇವುಗಳ ಸಂಖ್ಯೆ ಭಾಳ ಮಿತವಾಗಿತ್ತು. ಯಾವಾಗ BT ಹತ್ತಿ ಬಂತು, ನಾವು ಆಟೋಮೆಟಿಕ್ಕಾಗಿ ಈ ಒಂದು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿದಾಗ ಇವುಗಳು ಅತ್ಯಂತ ಪ್ರಮುಖವಾದವು. ಮತ್ತು ನಿಸರ್ಗದಲ್ಲಿ ಇವು ಭಾಳಷ್ಟು ಸಹಜ. ಯಾವುದೋ ಒಂದು ಕಾಂಪಿಟೇಟಿವ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಯಾವುದೋ ಒಂದು ಕೀಟ ಇಲ್ಲ ಅಂದಾಗ ಅತ್ಯಂತ ತೃಣ ಕೀಟವು ಪ್ರಮುಖ ಕೀಟ ಆಗುವಂಥ ಸಾಧ್ಯತೆ ಇದೆ. ಅಂಥ ಒಂದು ಉದಾಹರಣೆ ನಮಗೆ ಈ ಮಿರ್ರಿಡ್ ತಿಗಣೆಗಳಿಂದ ನಮಗೆ ಗೋಚರಿಸ್ತದೆ. ಸಾಧಾರಣವಾಗಿ ಇದು ಒಂದು ಸುಮಾರು ಅರ್ಧ ಸೆಂಟಿಮೀಟರ್, ಸುಮಾರು 5ರಿಂದ 6 ಮಿಲಿಮೀಟರ್ ಉದ್ದ ಇರುವಂಥ ಕಂದು ಬಣ್ಣ ಅಥವಾ
ತಿಳಿಗಂದು ಬಣ್ಣ ಅಥವಾ ಕೆಲವೊಂದಷ್ಟು ಸಲ ತಿಳಿ ಹಸಿರು ಕಂದು ಅಥವಾ ತಿಳಿ ಹಸಿರು ಹಳದಿ ಈ ಬಣ್ಣಗಳಿರುವಂಥ ಒಂದು ತಿಗಣೆ. ಸಾಧಾರಣವಾಗಿ ಈ ಕೀಟ ಏನು ಮಾಡ್ತದೆ ಅಂತಂದರೆ ಇದ್ರ ಮರಿಹುಳುಗಳು ಮತ್ತು ಪ್ರೌಢ ಹಂತಗಳು ಎರಡೂ ಸೇರಿಕೊಂಡು ಹೆಚ್ಚಾನೆಚ್ಚು ಎಳೆ ಕುಡಿಗಳನ್ನು ಇದು ತಿನ್ನುತ್ತೆ. ಎಳೆ ಕುಡಿಗಳು ಹುಡ್ಕೊಂಡಾಗ ಏನಾಗುತ್ತೆ, ಅದರಿಂದ ಮೇಲ್ಗಡೆ ಬೆಳಿಬೇಕಾದಂಥ ಚಿಗುರು ಅಲ್ಲಿಗೆ ನಿಂತು ಹೋಗುತ್ತೆ. ಆ ಚಿಗುರು ನಿಂತು ಹೋಗಲಾಗಿ ಪಕ್ಕದಿಂದ ಇದು ಕವಡುಗಳನ್ನು ಹೆಚ್ಚಾಗಿ ನಮ್ಮ ಹತ್ತಿ ಗಿಡ ಉಂಟು ಮಾಡುತ್ತೆ. ಇದರಿಂದ ಬೆಳವಣಿಗೆ ಸ್ವಲ್ಪ ನಿಧಾನ ಆಗುತ್ತೆ ಮತ್ತು ಇಳುವರಿ ಕೂಡ ಭಾಳ ಗಣನೀಯವಾಗಿ ಕಡಿಮೆ ಇರುತ್ತೆ. ಏಕೆಂತಂದರೆ 10 ಕಾಯಿ ಬರುವಂಥ ಕಡೆ 100 ಕಾಯಿಗಳು ಬರ್ತವೆ. 100 ಕಾಯಿಗಳಿಗೆ ಬೇಕಾಗುವಂಥ ಸಾಮರ್ಥ್ಯ ಆ ಗಿಡದಲ್ಲಿ ಇರೋದಿಲ್ಲ, ಕಾಯಿಗಳ ಗಾತ್ರ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಕೆಲವೊಂದಷ್ಟು ಸಲ ಈ ಬೆಳವಣಿಗೆ ನಿಂತೇ ಹೋಗ್ತದೆ ಏಕೆ ಅಂತಂದರೆ ಕೆಲವೊಂದಷ್ಟು ಈ ಸೈಡಿಂದ ಬರುವಂಥವು ಅಷ್ಟು ಇಳುವರಿ ನೀಡುವಂಥ ಸಾಮರ್ಥ್ಯಗಳು ನಮಗೆ ಇರೋದಿಲ್ಲ. ಇನ್ನೂ ಒಂದು ಪ್ರಮುಖ ಈ ಒಂದು ಕೀಟದ ಏನು ಅಂತಂದರೆ, ಇವು ಕಾಯಿಗಳು ಬಂದ ಮೇಲೂ ಸಹ ಅವುಗಳ ಮೇಲೆ ರಸ ಇರೋದ್ರಿಂದ ಆ ಕಾಯಿಗಳ ಮೇಲೆ ಒಂದು ಕಪ್ಪು ಚುಕ್ಕೆಗಳು ಕಾಣಿಸ್ತವೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಬೀಜಗಳನ್ನು ಸಹ ಇವು ತಿನ್ನೋದ್ರಿಂದ ಅಥವಾ ಅವುಗಳಿಂದ ಬರುವಂಥ ಹೂವಿನಿಂದ ಬರುವಂಥ ಈ ಪೋಲನ್ ಅಂತ ಏನು ಕರಿತೀವಿ ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅಥವಾ ಸ್ಟಿಗ್ಮಾಗಳ ಮೇಲೆ ಇವುಗಳ ಅಥವಾ ಅಂಡಾಶಯದ ಮೇಲೆ ಕೂಡ ಇವು ಚುಚ್ಚೋದ್ರಿಂದ ಬರುವಂಥ ಒಂದು ಹತ್ತಿಯ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಇವುಗಳಿಂದ ಬರುವಂಥ ಬೀಜಗಳು ಇವೇನಾದರೂ ನಾವು ಬೀಜಕ್ಕಾಗಿ ಬಳಸ್ತಾ ಇದ್ವಿ ಅಂತಂದರೆ ಅವುಗಳ ಜರ್ಮಿನೇಷನ್ ಪರ್ಸೆಂಟೇಜ್ ಕೂಡ ಕಡಿಮೆ ಆಗುತ್ತೆ. ಅದಲ್ಲದೇನೂ ಸಹ ಈ ಬೀಜದಿಂದ ಬರುವಂಥ ಎಣ್ಣೆಯ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಹತ್ತಿಯ ಇಳುವರಿ ಕಡಿಮೆ ಆಗುತ್ತೆ, ಗುಣಮಟ್ಟ ಕಡಿಮೆ ಆಗುತ್ತೆ, ಎಣ್ಣೆಯ ಅಂಶ ಕಡಿಮೆ ಆಗುತ್ತೆ ಮತ್ತು ಈವನ್ ಹಿಂಡಿನಲ್ಲೂ ಕೂಡ ಇಳುವರಿ ಕಡಿಮೆ ಆಗುತ್ತೆ. ಏಕೆಂದರೆ ಬೀಜದ ತೂಕ, ಕಾಯಿ ತೂಕ, ಹತ್ತಿ ತೂಕ ಪ್ರತಿಯೊಂದು ಕಡಿಮೆ ಆಗುವಂಥದ್ದು ನಮ್ಮ ಈ ಮೆರ್ರಿಟ್ ತಿಗಣೆಗಳಿಂದ. ಸಾಧಾರಣವಾಗಿ ನಮ್ಮಲ್ಲಿ 2 ಜಾತಿಯ ಒಂದು ಕೀಟಗಳಿದೆ. ಒಂದು ದಕ್ಷಿಣ ಭಾಗದಲ್ಲಿ, ದಕ್ಷಿಣ ರಾಜ್ಯಗಳಲ್ಲಿ ಅದು ಪ್ರಮುಖವಾಗಿ ಕರ್ನಾಟಕ, ತಮಿಳುನಾಡು, ಆಂಧ್ರದಲ್ಲಿ ಒಂದು ಜಾತಿಯ ಕೀಟ ಇದ್ದರೆ, ಉತ್ತರ ಭಾರತದಲ್ಲಿ ಇನ್ನೊಂದು ಜಾತಿಯ ಕೀಟ ಹೆಚ್ಚಿನ ಹಾನಿಯನ್ನು ಮಾಡ್ತಾ ಇದೆ. 2 ಅಣ್ಣ ತಮ್ಮಂದಿರು. ಇದು ನಾನು ಆಗಲೇ ಹೇಳ್ದಂಗೆ ನಮ್ಮ ಈ ಗೇರು ಅಥವಾ ಸೇಬಿನಲ್ಲಿ ಬರುವಂಥ ಟೀ ಸೊಳ್ಳೆಯ ಒಂದು ಸೋದರ ಸಂಬಂಧಿ ಇದು. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಅಂದರೆ ಈ ಒಂದು ಕೀಟ ಆದಷ್ಟು ಎಳೆ ಕುಡಿಗಳ ಮೇಲೆ ಅಥವಾ ಎಳೆ ತೊಟ್ಟುಗಳ ಮೇಲೆ ಮೊಟ್ಟೆಗಳನ್ನು ಇಡ್ತದೆ. ಮತ್ತು ಈ ಮೊಟ್ಟೆಗಳನ್ನು ಸಹ ಆದಷ್ಟು ಕಾಂಡದ ಒಳಗೆ ಅಥವಾ ಟಿಶ್ಯೂನ ಒಳಗೆ ಅಥವಾ ನಮ್ಮ ಸಸ್ಯದ ಭಾಗಗಳ ಒಳಗಡೆ ಇಡೋದ್ರಿಂದ ಹೊರಭಾಗಕ್ಕೆ ಅಷ್ಟು ಸರಳವಾಗಿ ಕಾಣಿಸೋದಿಲ್ಲ. ಭಾಳಷ್ಟು ಸಂದರ್ಭದಲ್ಲಿ ಅವುಗಳನ್ನು ನಾವು ಒಂದು ಹಂಟಿನಿಂದ ಮುಚ್ಚಿರ್ತವೆ. ಈ ಒಂದು ಕಾರಣಕ್ಕೆ ಅವು ಮೊಟ್ಟೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಗೋಚರಿಸೋದೇ ಇಲ್ಲ. ಸಾಧಾರಣವಾಗಿ ಈ ಒಂದು ಮೊಟ್ಟೆಗಳು ಒಂದು 4 ರಿಂದ 5 ದಿನಗಳ ಕಾವಿನ ನಂತರ ಹೊರಗೆ ಬರ್ತವೆ. ಈ ಒಂದು ಕಾವಿನ ನಂತರ ಹೊರಬಂದ ಮರಿಹುಳುಗಳು ಸುಮಾರು 2-3 ದಿನಕ್ಕೊಳಗೊಮ್ಮೆ ಒಂದೊಂದು ಪೊರೆಯನ್ನು ಕಳಚಿ ಸುಮಾರು 10 ರಿಂದ 15 ದಿನಗಳಲ್ಲಿ ಮತ್ತೆ ಪ್ರೌಢಾವಸ್ಥೆಗೆ ತಲುಪುತ್ತವೆ. ತಲುಪಿದಂಥ ಈ ಒಂದು ಪ್ರೌಢ ಹಂತ ಸುಮಾರು 2 ರಿಂದ 3 ವಾರಗಳ ಕಾಲ ನಮ್ಮ ಬೆಳೆಯನ್ನು ಹಾನಿಯನ್ನು ಮಾಡ್ತಾ ಹೋಗುತ್ತೆ. ಮತ್ತು ಚಳಿಗಾಲ ಏನಾದರೂ ಹೆಚ್ಚಾದರೆ ಇವುಗಳ ಒಂದು ಜೀವನ ಶೈಲಿ, ಜೀವನ ಕ್ರಮ ಇನ್ನೂ ಹೆಚ್ಚು ದಿನಗಳನ್ನು ತಗೊಳ್ಳುತ್ತೆ. ಹಾಗಾಗಿ ಉಷ್ಣ ವಾತಾವರಣದಲ್ಲಿ ಇವು ಬೇಗ ಜೀವನವನ್ನು ಮುಗಿಸಿದ್ರೆ ಸ್ವಲ್ಪ ಚಳಿ ಆಯಿತು. ಈ ವರ್ಷ ನಮಗೆ ವಾತಾವರಣ ಭಾಳಷ್ಟು ಸಂದರ್ಭದಲ್ಲಿ ಚಳಿಯೇ ಹೆಚ್ಚಿತ್ತು. ಅಂಥ ಸಂದರ್ಭದಲ್ಲಿ ಇವುಗಳ ಜೀವಿತಾವಧಿ ಸ್ವಲ್ಪ ಹೆಚ್ಚಾಗ್ತಾ ಹೋಗುತ್ತೆ. ಇದು ಈ ಒಂದು ಕೀಟದ ಒಂದು ಇದು. ಮತ್ತು ನಾನು ಈಗಾಗಲೇ ಹೇಳ್ದಂಗೆ ಇವುಗಳ ಹಾನಿ ನಮಗೆ ಪ್ರಮುಖವಾಗಿ ನಮ್ಮ ಬೀಟಿ ಹತ್ತಿ ಮುನ್ನೆಲೆಗೆ ಬಂದ ಮೇಲೆ ಇದು ಹೆಚ್ಚಾಗಿ ಕಾಣಿಸ್ಕೋತಾ ಇರುವಂಥ ಒಂದು ಪ್ರಮುಖ ಕೀಟ.